ಸಂಬಂಧಿಸಿದಂತೆ ಇಂದು ನಾಗಮಂಗಲ ಜೆಡಿಎಸ್ ಘಟಕದ ವತಿಯಿಂದ ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಕಳೆದಂತ ಡಿಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ ಈ ಪೋಟೆಂಟಿಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟುವರೆಗೂ ನಿಮ್ಮ ಎಲ್ಲ ಆಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಮ್ಮ ತಾಯಿ ಕೇಳ್ಕೊತೀನಿ. ಈ ದಿನ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ಚಿತ್ರಗಳನ್ನ ಪೆಂಡ್ರೈವ್ ಮಾಡಿ ರಾಜ್ಯಾದ್ಯಂತ ಎಂತ ಈ ಪೋಟೆಂಟಿ ಡಿಕೆ ಈ ಸಾಲಕ್ಕೆ ಬರಕ್ಬಿಡಬಾರ್ದು. ಇದ ಕುದಂತ್ರಿಗೆ ಈ ಸಮಾಜಕ್ಕೆ ಹಳಗಾಗ್ಬೇಕು ಅಂತ ಹೇಳ್ತಾ ಈ ಒಂದು ಸರ್ಕಾರ ಈ ಒಂದು ತನಿಖೆಯನ್ನ ಸಿಬಿಐ ಕೊಡ್ಲೇಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ರಮೇಶಣ್ಣ ಮಾತಾಡ್ತಾರೆ. ನಾಗಮಂಗಲ ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಬೃಹತ್ ಮಟ್ಟದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಟಿ ಮರಿಯಪ್ಪ ವೃತ್ತದವರೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ಧಿಕ್ಕಾರ ಕೂಗಿ ಭಾವಚಿತ್ರ ಬೆಂಕಿ ಹಚ್ಚಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಭಾವಚಿತ್ರವಿರುವ ಪ್ರತಿಕೃತಿಯನ್ನ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡು ಹೋದ ಹಿನ್ನೆಲೆ ಕಾರ್ಯಕರ್ತರು ಆಕ್ರೋಶಗೊಂಡು ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ನಮ್ಮವರ ನಿಂತಿರ್ತಾರೆ, ಸುಮ್ಮನೆ ಅದನ್ನ ಕ್ಲೋಸ್ ಮಾಡ್ತಾರೆ. ಡಿಸ್ಟರ್ಬ್ ಮಾಡಿ ಸುಮ್ಮನೆ 5 ನಿಮಿಷ ಮುಗಿಸ್ತೀವಿ, ಇಲ್ಲ ಅರ್ಧ ಗಂಟೆ ಆಯ್ತದ ಅಷ್ಟೇ. ದಯಮಾಡಿ ಪೊಲೀಸ್ನವರು, ನೀವು ಮನುಷ್ಯರು, ನಮ್ಮನೆ ನಿಮ್ಮನೆ ಎಲ್ಲ ಹೆಣ್ಮಕ್ಳವ್ರೆ. ಹೆಣ್ಮಕ್ಳನ್ನ ಮುಂದೆ ಮಡಿಕೊಂಡು ಅಧಿಕಾರ ಉಳಿಸ್ಕೊಳಕ್ ಹೋಗ್ತಕ್ಕಂಥ ನೀಚ ಸರ್ಕಾರ ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಇರಲಿಲ್ಲ ಅಂತ ಅನ್ಕೋತೀನಿ ನಾನು. ಹೆಣ್ಣು ಮಕ್ಕಳನ್ನ ಮುಂದೆ ಮಡಿಕೊಂಡು ಸರ್ಕಾರದ ಉನ್ನತ ಸ್ಥಾನದಲ್ಲಿ ಸರ್ಕಾರ ನಾನೇ ಅಂತ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಹೆಣ್ಣು ಮಕ್ಕಳ ಮಾನವನ್ನ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ಪೆನ್ಡ್ರೈವ್ ಹಂಚಿಕೆ ಮಾಡಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಯಿಂದ ನ್ಯಾಯ ಸಿಗುವುದಿಲ್ಲ, ಆದ್ದರಿಂದ ಸಿಬಿಐಗೆ ವಹಿಸಬೇಕೆಂದು ಒತ್ತಾಯಿಸಿದರು. ಮಾಡಿರ್ತಕ್ಕಂಥದ್ದು ಇವತ್ತು ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಬೇಕು ಅಂತ ಹೇಳಿ ಕೊಟ್ಟ ಕೆಲಸ ಇಟ್ಕೊಂಡು ನಮ್ಮ ದೇಶದ ಗೌರವವನ್ನ, ಕರ್ನಾಟಕದ ಗೌರವವನ್ನ ಕಳೆದಂತ ಪುಣ್ಯಾತಗಳು ಅವರಿಗೆ ಇವತ್ತು ಪೊಲೀಸರ ರಕ್ಷಣೆ ಕೊಡಕ್ ಬರ್ತೀರಿ ಅಂದ್ರಿ. ಪೊಲೀಸರು ಮಾನ ಮರ್ಯಾದಿಲ್ವ ನಿಮಗೆ? ಒಬ್ಬ ಮಾಜಿ ಪ್ರಧಾನಿಗೆ ಚಪ್ಪಲಿ ಹಾರಕ ಬಂದು ಕಾಂಗ್ರೆಸ್ ಪಕ್ಷದವರು ಎಂತ ಮೂರ್ಖರು, ನಿಮ್ಮನ್ನ ಅಕ್ಕ ತೆಗೀರಿಲ್ವ? ಒಬ್ಬ ಮಾಜಿ ಪ್ರಧಾನಿ ಚಪ್ಪಲಿ ಹೊಡೆದಂತ ಸಂದರ್ಭ ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತು ಕಳ್ಳ ಒಬ್ಬ ಸಿಡಿದೀಪ ಮಾಡಿ ಹಂಚಿರ್ತಕ್ಕಂಥ ದ್ರೋಹಿ ಮಂತ್ರಿ ಆಗವನೆ ಅಂತ ಒಂದೇ ಒಂದ್ ಕಾರಣಕ್ಕೆ ಅವ್ರ ಬುಟ್ಟ ನೆಕ್ತೀರಾ ನೀವು ಇವತ್ತು? ಎಚ್ಚರಿಕೆ ಇರಲಿ. ಇದು ಸುರೇಶ್ ಗೌಡ ಇರ್ತಕ್ಕಂಥ ಜಾಗ. ನನಗೆ ವಯಸ್ಸು ಬರೋಕ್ಕಿಂತ ಮುಂಚೆ ನನಗೆ 18 ವರ್ಷ 90 ಮುಂಚೆನೆ ನೀವು 73 ಕೇಸ್ ಹಾಕಿದ್ರಿ. ಆದ್ರೂ ಇವತ್ತು ನಿಂತಿದ್ದೀನಿ ನಿಮ್ ಮುಂದೆ. ಯಾವುದೇ ತಪ್ಪು ಮಾಡಿಲ್ಲ. ಕಾನೂನಿಗೆ ತಲೆ ಬಾಗ್ತೀನಿ, ಸಂವಿಧಾನಕ್ಕೆ ತಲೆ ಬಾಗ್ತೀನಿ, ಪೊಲೀಸರಿಗೆ ಗೌರವ ಕೊಡ್ತೀನಿ. ವಿರುದ್ಧವಾಗಿ ಕಾನೂನು ನಡ್ಕೊಂಡ್ರೆ ನಿಮ್ಮ ಅವ್ರಿಗಿಂತ ಕಡೆಯಾಗಿ ನಾನು ನೋಡ್ತಕ್ಕಂಥ ಪರಿಸ್ಥಿತಿ ತಂದ್ಕೋಬೇಡಿ. ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಪೊಲೀಸ್ ದೌರ್ಜನ್ಯ ಏನೇನು ನಡೀತಾ ಇದೆ ಅಂತ ನಮಗೆ ಗೊತ್ತಿದೆ. ಅದು ನಮ್ಮ ಸಮರ್ಥ ಅಂತ ಅನ್ಕೋಬೇಡಿ. ಒಬ್ಬ ಮಾಜಿ ಪ್ರಧಾನಿ ಏನೋ ತಪ್ಪು ಮಾಡಿದವ್ರನ್ನ ಚಪ್ಪಲಿ ಹಾಕೊಂಡು ಹೊಡಿತಾ, ಚಪ್ಪಲಿ ಅವರು FIG ಹೊಡೆದಾಗ ಕತ್ತಾಕಾಯ್ತಾ ಇದ್ದ ಪೊಲೀಸ್ನವರು. ಏನ್ ಡಿಕೆ ಶಿವಕುಮಾರ ನಿಮ್ಗೆ ಇದ ದೇವ್ರ? ಮಹಾನ್ ಪುರುಷ ಏನ್ ಪುಣ್ಯಾತ್ಮನ ಏನ್ ಕೊಟ್ಟಿದ್ದೀರಾ ನೀವು? ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಇವತ್ತು
ರಾಜ್ಯ ಸರ್ಕಾರ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಬಂದಿದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗುದಿಲ್ಲ. ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು, ಅದು ಶಿವಕುಮಾರ ಇನ್ವೆಸ್ಟಿಗೇಷನ್ ಟೀಮು, ಅದು ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮು. ಪೊಲೀಸರು ಸುಳ್ಳು. ಆ ವ್ಯಕ್ತಿ ಯಾರೋ ಆರ್.ಕೆ. ಸಿಂಗ್ ಅನ್ನೋನ್ನ ಮಾಡಿದ್ದಾರೆ. ಅವನೊಬ್ಬ ಚಿನ್ನದ ಕಳ್ಳ. ಇನ್ನು ಅವನ ಕೇಸ್ ಇದೆ, ಪೆಂಡಿಂಗ್ ಇದೆ. ಕೇಂದ್ರ ಸರ್ಕಾರದಲ್ಲಿ ಆಹಾರ ಇಲಾಖೆಯಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಕೇಸ್ ಪೆಂಡಿಂಗ್ ಇದೆ. ಇವತ್ತು ಬೆಂಗಳೂರು ಕಮಿಷನ್ ಮಾಡ್ತೀವಿ, ರೇವಣ್ಣ ಸಿಗಾಕ್ಸು, ಬೆಂಗಳೂರು ಕಮಿಷನ್ ಮಾಡ್ತೀವಿ, ಈ ಜಾತ ಮುಗಿಸು ಅಂತ ಇವತ್ತು ಅವನಿಗೆ ತನಿಖೆ ಕೊಡ್ತಾ ನ್ಯಾಯ ಸಿಗ್ತದೆ ಅಂದ್ರೆ ಹಲವಾರು ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡವ್ರೆ. ಹಲವಾರು ಹೆಣ್ಣು ಮಕ್ಕಳು ಇವತ್ತು ಗಂಡನ ಬಿಟ್ಟವ್ರೆ, ಗಂಡ ಓಡಿಸೋರ್ ಮನೆಯಿಂದ. ಯಾರು ಇದು ಕಾರಣ? 4 ಗೋಡೆಗಳ